ಕ್ರಿಸ್ತೇಸನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸ್ತೇನೆ. ದೇವರು ಕೊಟ್ಟಂಥ ಮಹಾಕೃಪೆಗಾಗಿ ಸ್ತೋತ್ರ. ದೇವರ ಆಶೀರ್ವಾದ, ದೇವರ ಕರುಣೆ ಯಾವತ್ತೂ ನಮ್ಮೊಟ್ಟಿಗಿದೆ. ಆತ ನಮ್ಮ ಸರ್ವಶಕ್ತನಾದ ದೇವರು. ಈಸ್ ಅವರ್ ಗಾಡ್, ಈಸ್ ಎ ಗುಡ್ ಗಾಡ್. ಓರಲ್ ರಾಬರ್ಟ್ ಮಹಾ ದೊಡ್ಡ ಸೇವಕರು ಹೇಳ್ತಾರೆ, ದೇವರು ಒಳ್ಳೆಯವನೇ. ಗಾಡ್ ಈಸ್ ನಾಟ್ ಬ್ಯಾಡ್. ದೇವರು ಕೆಟ್ಟವನಲ್ಲ, ಈಸ್ ಆಲ್ವೇಸ್ ಗುಡ್. ಮತ್ತು ಸುವಾರ್ತೆ 6-10 ವಚನದಲ್ಲಿ ಯೇಸು ಸ್ವಾಮಿ ಆತನನ್ನು ತಂದೆ ಎಂಬುದಾಗಿ ನಮಗೆ ಕಲಿಸಿದ್ದಾರೆ. ಅಪ್ಪ ಪರಲೋಕದಲ್ಲಿರುವ ನಮ್ಮ ತಂದೆ ಈಸ್ ಅವರ್ ಹೆವನ್ಲಿ ಫಾದರ್. ಈಸ್ ಎ ಸೋ ವಂಡರ್ಫುಲ್ ಗಾಡ್. ಅವ್ರು ಯಾವತ್ತೂ ತಮ್ಮ ಮಕ್ಕಳನ್ನು ಮರೆಯಲ್ಲ, ನಮ್ಮನ್ನು ನೆನೆಸ್ಕೊಳ್ತಾರೆ, ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಸೊ ಪ್ರಿಯರೇ, ಇವತ್ತು ನಾವು ಸಂತೋಷ ಇರುವಂಥ ಕೃಪೆ ನಮಗೆ ಈ ದಿನ ಕೊಟ್ಟಿದ್ದಾನೆ. ಇವತ್ತು ನಾವು ಕುಳಿತು ಸ್ವಲ್ಪ ಹೊತ್ತು ದೇವರ ಪರಿಶುದ್ಧವಾದ ವಾಕ್ಯಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಲೆಟ್ ಗಾಡ್ ಸ್ಪೀಕ್ಸ್ ಟು ಅಸ್. ನಮ್ಮೊಂದಿಗೆ ಮಾತನಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವಾ? ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ, ಕಲಿಸಿಕೊಡಿ ಪವಿತ್ರಾತ್ಮನೇ. ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ, ಕಲಿಸಿಕೊಡಿ ಪವಿತ್ರಾತ್ಮನೇ. ವೇದವಚನ ಅರಿತುಕೊಂಡು ಗೂಢಾರ್ಥ ತಿಳಿಯಲು ಬೆಳಕನ್ನು ನೀಡಿ ಆತ್ಮನೇ. ವೇದವಚನ ಅರಿತುಕೊಂಡು ಗೂಢಾರ್ಥ ತಿಳಿಯಲು ಕಲಿಸಿಕೊಡಿ ಪವಿತ್ರಾತ್ಮನೇ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ನಮ್ಮೊಳಗೆ ವಾಸಿಸುವಂಥ ಪವಿತ್ರಾತ್ಮನೇ, ಈ ದಿನ ನಿನ್ನ ಸನ್ನಿಧಾನದಲ್ಲಿ ನಾವು ಕೂತಿರುವಾಗ ನಿನ್ನ ವಾಕ್ಯಗಳನ್ನು ನಮಗೆ ಕೊಡು, ನಮ್ಮೊಂದಿಗೆ ಮಾತನಾಡು. ನಿನ್ನ ವಾಕ್ಯ ನಮಗೆ ತಿಳಿಸು, ಬೋಧಿಸು. ನಮ್ಮ ಹೃದಯದ ಹಲಿಗೆ ಮೇಲೆ ಅದನ್ನು ಬರಿ. ಅದು ಅರ್ಥಕೊಂಡು ನಾವು ವಾಕ್ಯನ ಗಟ್ಟಿಯಾಗಿ ಹಿಡಿದು ನಾವು ಬದುಕಿ ಬಾಳುವಂತೆ ನಮ್ಮನ್ನು ಆಶ್ವಾಸ ನಡೆಸಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸ್ಬೇಡ ಅಂತಂದೆ. ಆಮೇಲೆ ಹೇಗೂ ಇಂದು ಸಾರಿ ನಾನು ನಿಮ್ಮೆಲ್ಲರನ್ನು ಕ್ರಿಸ್ತ ಯೇಸುವಿನಲ್ಲಿ ವಂದಿಸ್ತೇನೆ. ಈ ಒಂದು ಸತ್ಯವೇದದ ಒಂದು ಧ್ಯಾನದಲ್ಲಿ ನಾನು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಪ್ರಿಯರ, ಈ ಸಮಯದಲ್ಲಿ ಒಂದು ಪ್ರಾಮುಖ್ಯವಾದ ವಿಷಯವನ್ನು ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. ಅದೇನೆಂದರೆ ಕ್ರಿಸ್ತಿಯ ಜೀವನ. ನಾವು ಕ್ರಿಶ್ಚಿಯಾನಿಟಿ ಅಂತ ಕರಿಬೋದು, ಧರ್ಮ ಅಂತ ಕರಿಬೋದು. ಅದು ಧರ್ಮ ಅಲ್ಲ, ಕ್ರಿಸ್ತಿಯ ಜೀವನ ಒಂದು ಬಾಳ್ವೆ. ಇದರಲ್ಲಿ ನೋಡುವಾಗ ದೇವರ ವಾಕ್ಯ ನಮ್ಗೆ ಹೇಳ್ತದೆ, ಕ್ರಿಸ್ತನನ್ನು ಹಿಂಬಾಲಿಸುವವರು, ಕ್ರಿಸ್ತನನ್ನು ಪ್ರೀತಿಸುವವರಿಗೆ ಯೇಸು ಸ್ವಾಮಿ ಒಂದು ಕರೆ ಕೊಡ್ತಾನೆ. ನಾವು ಯೋಹಾನ ಸುವಾರ್ತೆ ನಾವು 8ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ವಚನ 30 ಹೇಳ್ತಾನೆ, ಆತನ ಮಾತನಾಡುವಾಗ ಅನೇಕರು ಆತನ ನಂಬಿಕೆ ಇಟ್ಟರು. ಆಗ ಯೇಸು ತನ್ನನ್ನು ನಂಬಿದ ಯೆಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳ್ಕೊಳ್ಳುವಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದಂತ. ಹಾಗಾದರೆ ಕ್ರಿಸ್ತನನ್ನು ನಾವು ಹಿಂಬಾಲಿಸುವುದಾದರೆ, ಕ್ರಿಸ್ತನನ್ನು ಪ್ರೀತಿಸುವುದಾದರೆ ನಂಬಿಕೆ ಮಾತ್ರ ಬರುವುದಿಲ್ಲ, ಆದರೆ ನಂಬಿಕೆಗೂ ಹೆಚ್ಚಾದ ಒಂದು ಸ್ಥಾನ, ಅದು ಶಿಷ್ಯತ್ವ. ನಾವು ಶಿಷ್ಯರೆಂಬುದಾಗಿ ಕರೀತೇವೆ. ಸೊ ನಂಬಿದವ್ರಿಗೆ ಹೇಳ್ತಾನೆ, ನೀವು ನಂಬಿಕೆ ಮಾತ್ರ ಇಟ್ಕೊಳ್ಳೋದಲ್ಲ, ನೀವು ನನ್ನ ಶಿಷ್ಯರಾಗಬೇಕೆಂಬುದಾಗಿ. ಮತ್ತು ಸುವಾರ್ತೆ 28ನೇ ಅಧ್ಯಾಯದಲ್ಲಿ 18 ವಚನದಲ್ಲಿ 19 ಬರುವಾಗ ಹೇಳ್ತಾನೆ, ನೀವು ಲೋಕದಲ್ಲಿ ಹೊರಟು ಹೋಗಿ ಎಲ್ಲ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಶಿಷ್ಯತ್ವ ಬಹಳ ಮುಖ್ಯ ಪ್ರಿಯರೇ. ಬರೀ ನಂಬಿಕೆಯಲ್ಲಿ ಮಾತ್ರ ನಾವು ಇರೋದಲ್ಲ, ಬಿಲೀವರ್ಸ್ ಅಂತ ನಾವು ಕರಿತೇವೆ. ಅದೊಂದು ಪ್ರಾಥಮಿಕವಾದ ಒಂದು ಹಂತ ಅಷ್ಟೇ ಅದು. ಬಟ್ ಆದರೆ ನಾವು ಶಿಷ್ಯರಾಗಿ ಬಾಳುವಂಥದ್ದು ಶ್ರೇಷ್ಠವಾದದ್ದು. ಗುರುವಿನಂತೆ ಆಗುವುದು ಶಿಷ್ಯನಿಗೆ ಸಾಕು. ಸೊ ವಿ ಮಸ್ಟ್ ಲುಕ್ ಲೈಕ್ ಮಾಸ್ಟರ್. ಯೇಸು ಸ್ವಾಮಿ ಹೇಳ್ತಾನೆ, ನಾನು ನಿಮ್ಮ ಗುರುವಾಗಿದ್ದೇನೆ. ಯೋಹಾನ ಸುವಾರ್ತೆ 13:13 ಹೇಳ್ತಾನೆ, ನೀನು ಕರ್ತನ ಗುರು ಎಂದು ಕರಿತೀರಲ್ವಾ? ಹೌದು, ನಾನು ಅಂಥವನೇ. ನಾನೇನು ನಿಮಗೆ ಮಾದರಿ ತೋರಿಸಿದ್ದೇನೆ, ನೀವು ಅದನ್ನು ಅನುಸರಿಸಿರಿ.
ಶಿಷ್ಯತ್ವ ಅನ್ನೋದು ನಾವು ಕ್ರಿಸ್ತನನ್ನು ಅನುಸರಿಸಿ ನಡೆಯುವಂಥದ್ದು, ಕ್ರಿಸ್ತನ ಮಾತುಗಳಿಗೆ ವಿಧೇಯರಾಗಿ ಜೀವಿಸುವಂಥದ್ದು, ಕ್ರಿಸ್ತನ ಪ್ರತಿಯೊಂದು ಅಪ್ಪಣೆಯನ್ನು ನಾವು ನಮ್ಮ ಜೀವನದಲ್ಲಿ ಇಟ್ಟುಕೊಂಡು ಬಾಳುವಂಥದ್ದೇ ನಿಜವಾದ ಶಿಷ್ಯನ ಧರ್ಮ. ಹಳೆ ಒಡಂಬಡಿಕೆ ನೋಡುವಾಗ ಶಿಷ್ಯ ತನ್ನ ಕುಟುಂಬ ಎಲ್ಲವನ್ನು ಬಿಟ್ಟು ಗುರುವಿನ ಪ್ರವಾದಿಯನ್ನು ಹಿಂಬಾಲಿಸ್ತಾ ಅವನ ಜೊತೆಯಾಗೇ ಇರ್ತಾನೆ. ಈ ಆಲ್ವೇಸ್ ಫಾಲೋ ದ ಮಾಸ್ಟರ್. ನನ್ನ ಪ್ರಿಯರೇ, ನಾವು ಯೇಸು ಸ್ವಾಮಿ ಶಿಷ್ಯರಾಗಿ ಲೋಕದಲ್ಲಿ ಬಾಳಬೇಕು. ಯೇಸು ಸ್ವಾಮಿ ಅನುನಾಯಿಗಳಾಗಿ ನಾವು ಬಾಳಬೇಕು. ನಾವು 1 ಕೊರಿಂಥ 11ನೇ ಅಧ್ಯಾಯ 1ನೇ ವಚನದಲ್ಲಿ ಪೌಲ ಹೇಳ್ತಾನೆ, ನಾನು ಯೇಸುವನ್ನು ಹಿಂಬಾಲಿಸಿದಂತೆ ನೀವು ನನ್ನ ಹಿಂಬಾಲಿಸಿರಿ. ಫಾಲೋ ಮೀ ಆ್ಯಸ್ ಐ ಫಾಲೋ ಜೀಸಸ್, ಫಾಲೋಯಿಂಗ್ ದಿಸ್ ಫುಟ್ ಸ್ಟೆಪ್ ಆಫ್ ಗಾಡ್. 1 ಯೋಹನ ಪತ್ರಿಕೆ ನಾವು ಓದುವಾಗ ಅಲ್ಲಿ 2:6 ಹೇಳ್ತಾನೆ, ನಾನು ಕ್ರಿಸ್ತನನ್ನು ಅನುಸರಿಸಿದಂತೆ ನೀವು ಕ್ರಿಸ್ತನನ್ನು ಅನುಸರಿಸಿ. ಅಂದರೆ ಒಬ್ಬ ಶಿಷ್ಯನು ತಾನು ಕ್ರಿಸ್ತನ ಹಿಂಬಾಲಿಸಿದೆ ಅಂತ ಹೇಳುವುದಾದರೆ ಆತನ ಆಜ್ಞೆಗಳಿಗೆ ಅನುಸಾರವಾಗಿ ನಡಿಬೇಕಂತ ಬರೀತಾನೆ. ಹಂಗಿನಲ್ಲಿದ್ದೇವೆ ಅಂತ ಬರೀತಾನೆ. ಫಾಲೋಯಿಂಗ್ ಕ್ರೈಸ್ಟ್ ಆಲ್ವೇಸ್, ಇಸ್ ಕಮ್ಯಾಂಡ್ಮೆಂಟ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಶಿಷ್ಯತ್ವಕ್ಕೆ ನಾವು ಬರುವಾಗ ಕೆಲವೊಂದು ನಿಯಮಗಳಿದೆ, ಕೆಲವೊಂದು ಅಪ್ಪಣೆಗಳಿದೆ, ಅದನ್ನು ಫಾಲೋ ಮಾಡಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ನಾವು ಮತ್ತಾಯನ ಸುವಾರ್ತೆ ಓದುವಾಗ 16ನೇ 24ನೇ ವಚನದಲ್ಲಿ, ಲೂಕನ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನದಲ್ಲಿ, 29ನೇ ವಚನದಲ್ಲಿ ಮತ್ತು 33ರಲ್ಲಿ ಎಲ್ಲ ಶಿಷ್ಯತ್ವ ಬಗ್ಗೆ ಬರೆಯಲ್ಪಟ್ಟಂಥ ವಚನಗಳು. ಅಲ್ಲಿ ಪ್ರತ್ಯೇಕವಾಗಿ ಮತ್ತಾಯನ ಸುವಾರ್ತೆ 16:24ರಲ್ಲಿ ಹೇಳ್ತಾನೆ, ನೀವು ನನ್ನ ಹಿಂಬಾಲಿಸಬೇಕೆಂದು ಯಾವನಾದರೂ ನನ್ನ ಹಿಂಬಾಲಿಸಲಿಕ್ಕೆ ಮನಸ್ಸಿದ್ದರೆ ತನ್ನ ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂಬಾಲಿಸಬೇಕು. ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ನಾನು ಹಿಂಬಾಲಿಸ್ಬೇಕಂದ್ರೆ, ಇಫ್ ಯು ವಾಂಟ್ ಟು ಫಾಲೋ ಮೀ, ಟೇಕ್ ಅಪ್ ಯುವರ್ ಕ್ರಾಸ್ ಆ್ಯಂಡ್ ಫಾಲೋ ಮೀ. ನಮಗೆ ದೇವರಿಗೆ ಮಧ್ಯದಲ್ಲಿ ಒಂದು ವಸ್ತು ದೇವರು ಕೊಡ್ತದೆ ಅಂದರೆ ಶಿಲುಬೆ. ಶಿಲುಬೆ. ಯೋಹನ ಸುವಾರ್ತೆಯಲ್ಲಿ ಹೀಗೆ ಬರೀತಾನೆ, 19ನೇ ಅಧ್ಯಾಯ 17ನೇ ವಚನ ಬರುವಾಗ, ಅವರು ಯೇಸುವನ್ನು ತೆಗೆದುಕೊಂಡು ಹೋದರು, ಆತನು ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಕಪಾಲ ಎಂಬ ಸ್ಥಳಕ್ಕೆ ಹೋದನು. ದೇವರು ತನಗೆ ಅಪಾಯಿಂಟ್ ಮಾಡಿದ್ದ ಸೇವೆಯನ್ನು ಆತನು ನಿರಾಕರಿಸಲಿಲ್ಲ. ದಟ್ ಈಸ್ ದ ಕ್ರಾಸ್. ನೋಡುವಾಗ ಈ ನೆವರ್ ಡಿನೈಡ್. ನೀವು ಫಿಲಿಪ್ಪ ಪತ್ರಿಕೆ 2ನೇ ಅಧ್ಯಾಯ ನೀವು 5ರಿಂದ ಓದ್ತಾ ಬರುವಾಗ, ಶಿಲುಬೆ ಮರಣವನ್ನು ಹೊಂದುವಷ್ಟಾದರೂ ವಿಧಿಯನಾದನಂತೆ. ಸೊ ಯೇಸು ಸ್ವಾಮಿಗೆ ತಂದೆ ದೇವರ ಮಧ್ಯೆ ಬರುವಂಥದ್ದು ಕ್ರಾಸ್. ಲೂಕನ ಸುವಾರ್ತೆ 22:42 ಓದ್ತಾ ಬರುವಾಗ, ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿ ಹೇಳಿದ್ರು, ಪ್ಲೀಸ್ ಈ ಪಾತ್ರೆ ನನಗೆ ತೊಲಗಿಸು, ಅಂದರೆ ಕ್ರಾಸ್ ಬೇಡ ಅಂತ. ದಟ್ ಈಸ್ ಅವರ್ ಬಾಡಿ ವೀಕ್ನೆಸ್. ಅದನ್ನು ಪ್ರತಿರೂಪವಾಗಿ ಅವ್ರು ಮಾತಾಡ್ತಾರೆ. ಬಟ್ ತಂದೆ ದೇವರು ಹೇಳ್ತಾರೆ, ಮಗನೇ ನೀನು ಈ ಪಾತ್ರೆ ಕುಡಿಯಲೇಬೇಕು. ಈ ಲೋಕಕ್ಕೆ ರಕ್ಷಣೆ ತರಬೇಕಾದ್ರೆ ಯು ಹ್ಯಾವ್ ಟು ಕ್ಯಾರಿ ದ ಸಿನ್ಸ್ ಆಫ್ ದ ವರ್ಲ್ಡ್. ಅಂದರೆ ನೀನು ಶಿಲುಬೆ ಹಿಂಸೆನ ಅನುಭವಿಸಬೇಕು, ಮರಣ ಅನುಭವಿಸಬೇಕು. ಸೊ ಆದ ಕಾರಣ ಶಿಷ್ಯನಾಗಿರುವವನು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಹಿಂಬಾಲಿಸಬೇಕು. ಟೇಕ್ ಅಪ್ ಯುವರ್ ಕ್ರಾಸ್ ಆ್ಯಂಡ್ ಫಾಲೋ ಮೀ. ಬೇರೆ ಲೂಕನ ಸುವಾರ್ತೆ 9:23 ಹೇಳ್ತದೆ, ಅಪರೂಪಕ್ಕಲ್ಲ, ಲೆಂಡೇಸಲ್ಲಿ ನಾವು ಬರುವಾಗ ನಾವು ಮಾತ್ರ ಶಿಲ್ಬೆ ಧ್ಯಾನ ಮಾಡ್ತೇವಲ್ವ. ಫಿಲಿಪ್ ಅಂತ ಊರಿನಲ್ಲಿ ಶಿಲ್ಬೆಗೆ ಜಡಿಯಲ್ಪಡ್ತಾರೆ, ಎಲ್ಲ ಬೆಳೆಸ್ಕೊತಾರೆ ಅಲ್ಲ. ಅಲ್ಲಿ ಬರೀತಾನೆ, ದಿನಾಗಲೂ ನಾನು ಹಿಂಬಾಲಿಸಿರಿ. ಎವ್ರಿ ಡೇ ಯು ಹ್ಯಾವ್ ಟು ಟೇಕ್ ಅಪ್ ಯುವರ್ ಕ್ರಾಸ್ ಆ್ಯಂಡ್ ಫಾಲೋ ಮೀ ಎವ್ರಿ ಡೇ. ಶಿಲ್ಬೆ ಅಂದ್ರೆ ಏನು ಪ್ರೇಯರ್? ಇಟ್ ಇಸ್ ಎ ಪೇನ್, ಆಗನಿ. ಅದು ದೇವರ ಮಾರ್ಗ ನಮಗೆ ತೋರಿಸ್ತದೆ. ಮೊದಲು ನೀನು ನಿರಾಕರಿಸು. ಡಿನೈ ಯುವರ್ ಸೆಲ್ಫ್. ಯು ಹ್ಯಾವ್ ಟು ಡೈ ಫಾರ್ ಆಲ್ ಅವರ್ ಫ್ಲೆಶ್ಲಿ ಥಿಂಗ್ಸ್. ಕಣ್ಣಿನ ಆಶೆ, ಶರೀರದ ಆಶೆ, ಬದುಕು ಮಾಡಿ ಡಂಬ ಎಂಬುದಾಗಿ ಅವನು ತನ್ನ 2ನೇ ಪತ್ರಿಕೆಯಲ್ಲಿ ಬರೀತಾನೆ 15 ಮೇಲೆ. ಯು ಹ್ಯಾವ್ ಟು ಡೈ ಫಾರ್ ಆಲ್ ಅವರ್ ಅನ್ವಾಂಟೆಡ್ ಥಿಂಗ್ಸ್. ನಮ್ಮ ಶರೀರ ಆಶೆಗೆ ನಾವು ಸಾಯಬೇಕು. ನನ್ನ ಪ್ರಿಯ ಯೇಸು ಸ್ವಾಮಿ ವಿಷಯದಲ್ಲಿ ಪೌಲ ಬರೀತಾನಲ್ಲ, ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ ಓದ್ತಾ ಬರುವಾಗ 14ರಲ್ಲಿ, ಶಿಲುಬೆಗೆ ಹಾಕಿಸ್ಕೊಂಡಿದ್ದೇನೆ ಅಂತ ಹೇಳ್ತಾನೆ. ನಾನು ಶಿಲುಬೆಗೆ ಹಾಕಿಸ್ಕೊಂಡು ಕ್ರಿಸ್ತನೊಂದಿಗೆ ಹಾಕಿಸ್ಕೊಂಡಿದ್ದೇನೆ. ಐ ವಾಸ್ ಕ್ರೂಸಿಫೈಡ್ ವಿತ್ ಜೀಸಸ್. ಗಲಾತ್ಯ 2:20 ಹೇಳ್ತಾನೆ, ನಾಟ್ ಐ ಬಟ್ ಕ್ರೈಸ್ಟ್ ಲಿವ್ಸ್ ಇನ್ ಮೀ. ಹಾಗಾದ್ರೆ ನಾನು ಎಲ್ಲಿ ಹೋಯ್ತು? ನಾನು ನನ್ನ ಆಶೆ ನನಗೆ ಬೇಕು ಅನ್ನೋದು ಎಲ್ಲಿ ಹೋಯ್ತು? ಇಟ್ ವೆಂಟ್ ಟು ದ ಕ್ರಾಸ್. ಇವೆಲ್ಲ ಇಟ್ಕೊಂಡು ನಾವು ಯೇಸು ಹಿಂಬಾಲಿಸ್ಲಿಕ್ಕಾಗಲ್ಲ. ನಾವು ದೇವವಾಕ್ಯ ನೋಡುವಾಗ ಪೌಲನು ತಿಮೋತಿಗೆ ಬರೆಯುವಾಗ 1 ತಿಮೋತಿ 3ನೇ ಅಧ್ಯಾಯದಲ್ಲಿ ಆತನು ಹೀಗೆ ಬರೀತಾನೆ, 3ನೇ ವಚನದಲ್ಲಿ, ಯಾರು ಸಭಾಧ್ಯಕ್ಷನ ಬಗ್ಗೆ ಹೇಳ್ತಾನೆ. ಸಭಾಧ್ಯಕ್ಷನ ಉದ್ಯೋಗವನ್ನು ಪಡ್ಕೊಳ್ಬೇಕೆಂದಿರುವವನು ಹೇಗಿರಬೇಕಂದ್ರೆ ಅವನು ದ್ರವ್ಯಾಶೆ ಇಲ್ಲದವನಾಗಿರಬೇಕು.
ಹಣದ ಮೇಲೆ ಆಶೆ ಇರಕೂಡದು. ಸೊ ಮೆನಿ ಥಿಂಗ್ಸ್ ಆರ್ ದೇರ್. ಅನೇಕ ವಿಷಯಗಳಿಗೆ ನಾವು ಆಶೆ ಪಡಬಾರ್ದು. ಯು ಹ್ಯಾವ್ ಟು ಡೈ ಫಾರ್ ಆಲ್ ಅದರ್ ಥಿಂಗ್ಸ್. ಯಾವಾಗ ಆಶೆಗಳು ನಿಮ್ಮಿರ್ತದೆ, ನಮ್ಮನ್ನು ಪಾಪದಲ್ಲಿ ಸಿಕ್ಕಿಸ್ತದೆ ಪ್ರಿಯರೇ. ನೀವು ಯಾಕೋಬ ಪತ್ರಿಕೆ 1:14 ಓದಿದ್ರೆ ಅಲ್ಲಿರ್ತದೆ, ಆಶೆಯು ನನ್ನ ಬಸರಾಗಿ ಪಾಪವನ್ನು ಹೇರುತ್ತದೆ, ಪಾಪವು ತುಂಬ ಬೆಳೆದು ಮರಳನ್ನು ಹಿಡುತ್ತದೆ. ನನ್ನಲ್ಲಿರೋ ಆಶೆ ಪಾಶೆ ಮರಳುಗೊಂಡವನಾಗಿ ನಾನು ಪಾಪ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಎಲ್ಲ ನಮ್ಮಿಂದ ಇರುವಾಗ ಇದು ಕ್ರಿಸ್ತ ನಿಂಬಾರಿಸ್ಲಿಕ್ಕೆ ಅಡ್ಡಿ ಆಗ್ತದೆ. ಅರಣ್ಯದಲ್ಲಿ ಏನಾಯಿತು, ಇಸ್ರಾಯೇಲರು ಹಸಿವಿಗೆ ಕೂಗಾಡಿದ್ರು, ಗುಣಗುಟ್ಟಿದ್ರು, ಬಾಯಾರಿಕೆ ಕೂಗಾಡಿದ್ರು, ಗುಣಗುಟ್ಟಿದ್ರು. ದೇ ವೆಂಟ್ ಟಾಕಿಂಗ್ ಅಗೇನ್ಸ್ಟ್ ಗಾಡ್. ಯಾಕಂದರೆ ತಮ್ಮ ಇಷ್ಟವನ್ನು ನೆರವೇರಿಸ್ಕೊಳ್ಬೇಕೆಂದು ಅವ್ರಿಗೆ ಇಷ್ಟ. ನಮಗೆ ಮಾಂಸ ಬೇಕಂತ ಕೇಳ್ತಾರೆ. ವಾಟ್ ಈಸ್ ದ ಯೂಸ್? ನೀವು ಯೇಸು ನಿಂಬಾಲಿಸ್ಬೇಕಂತ ನೀವು ಮನಸ್ಸು ಮಾಡೋದಾದರೆ ನೀವು ಕೆಲವು ನಿಯಮಗಳ ಒಳಗಾಗಬೇಕು. ಯು ಹ್ಯಾವ್ ಟು ಡೈ ಫಾರ್ ಆಲ್ ಅದರ್ ಥಿಂಗ್ಸ್. ಯಾರ ಚಿತ್ತ ನೆರವೇರಿಸಬೇಕು? ಯೇಸು ಸ್ವಾಮಿ ಹೇಳ್ತಾನೆ, ನಾನು ಒಂದು ದಿನ ಆದರೂ ನನ್ನ ಚಿತ್ತನ ನೆರವೇರಿಸಲಿಲ್ಲ, ನನ್ನ ಆಶೆನ ನೆರವೇರಿಸಲಿಲ್ಲ. ತಪ್ಪಿಯೋದ ಮಗನ ವಿಷಯದಲ್ಲಿ ಆ ದೊಡ್ಡವನು ಹೇಳ್ತಾನೆ, ನೀನು ಒಂದು ಇದಾರು ನೀನು ನನಗೆ ಕೊಡಲಿಲ್ಲ ಅಂತ. ಯೇಸು ಸ್ವಾಮಿ ಅದ್ರ ಸಹ ಕೇಳಲಿಲ್ಲ. ನಾವು ಯೋಹನ್ ಸುವಾರ್ತೆ 12:49 ನೋಡ್ತೇವೆ, ನನ್ನಷ್ಟಕ್ಕೆ ನಾನೇ ಮಾತನಾಡಿದವನಲ್ಲ, ತಂದೆ ನನಗೆ ಏನು ಬೋಧನೆ ಮಾಡಿದ್ನೋ ಅದನ್ನೇ ನಾನು ಮಾತನಾಡಿದೆ. ಇಂತಿಂತನು ಹೇಳ್ಬೇಕು, ಅದನ್ನೇ ಮಾಡಿದೆ, ನಂದೇನಿಲ್ಲ. ಯೋಹನ್ ಸುವಾರ್ತೆ 16ನೇ ವಚನಕ್ಕೆ ಬರ್ರಿ, 14ರಿಂದ. ಈ ಬೋಧನೆ ನನ್ನದಲ್ಲ, ತಂದೆಯದು ಅಂತ ಹೇಳ್ತಾನೆ. ಈ ನೆವರ್ ಸೆಡ್ ಇಸ್ ಓನ್. ಎಲ್ಲ ತಂದೆಯದೇ ಹೇಳ್ತಾನೆ. ಆದ ಕಾರಣ ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ದೇವರದೇ ತೊಗೊಂಡು ಬರಬೇಕು. ನಮ್ಮದು ಇರಕೂಡ್ದಲ್ಲಿ, ನಮ್ಮದು ಇರಕೂಡ್ದು. ಯು ಹ್ಯಾವ್ ಟು ಡೈ ಫಾರ್ ಆಲ್ ಮೈ ಡಿಸೈರ್ಸ್. ಓನ್ಲಿ ಅಂದರೆ, ದೇವರೇ ನಿನ್ನ ಚಿತ್ತವೇ ನನ್ನ ಚಿತ್ತ, ನಿನ್ನ ಮಾರ್ಗವೇ ನನ್ನ ಮಾರ್ಗ. ಡಿನೈ ಯುವರ್ ಸೆಲ್ಫ್, ಡಿನೈ ದ ಸೆಲ್ಫ್. ಆ ಸೆಲ್ಫ್ ಅಂದೇನು ಗೊತ್ತಾ? ನಮ್ಮ ಆಶೆಗಳು. ಯೋಹನ್ ಸುವಾರ್ತೆ 12:24 ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಒಂದು ಗೋಧಿ ಕಾಳು ಭೂಮಿ ಬಿದ್ದು ಸಾಯದಿದ್ರೆ ಹಾಗೆ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡೋದು. ಸತ್ತರೆ ಬಹಳ ಫಲ ಕೊಡೋದು. ಸಾಯಬೇಕು. ಆ ಗೋಧಿ ಹಾಡು ಹೊರಗೆ ಅಲ್ವಾ, ಗಟ್ಟಿ. ಬಟ್ ಅದು ಭೂಮಿ ಬಿದ್ದಾಗ ನೀರು ಶಾಖಗಳಿಂದ, ಮಣ್ಣಿನಿಂದ ಆ ತೇವಾಂಶವನ್ನು ಪಡೆದು ತನ್ನಲ್ಲಿರುವಂಥ ಗಟ್ಟಿಯಾದ ಔಟ್ಶೆಲ್ಲನ್ನು ಅದು ತುಂಡು ಮಾಡಿಕೊಳ್ಳುತ್ತೆ. ದಟ್ ಹಾರ್ಡ್ ಔಟ್ಶೆಲ್ ವಿಲ್ ಬ್ರೇಕ್ ಬಿಕಾಸ್ ಆಫ್ ದ ಅರ್ಥ್ಲಿ ಡೆವಲಪ್ಮೆಂಟ್ಸ್. ಭೂಲೋಕದ ಎಲ್ಲ ಆ ಭೂಮಿಯ ಶಾಖ ಆ ಮಣ್ಣುಗಳಿಂದ ತನ್ನ ಹೊರಗಿನ ಕವಚವನ್ನು ತುಂಡು ಮಾಡಿಕೊಳ್ಳುತ್ತೆ. ಆಗ ಒಳಗಿರುವಂಥ ಜೀವ, ಆ ಲೈಫು, ಅದು ಮೇಲೆ ಬಂದು ಮೊಳಕೆ ಬರ್ತದೆ. ಸೊ ಆ್ಯಂಡ್ ನಾವು ಎಲ್ಲಿವರೆಗೆ ನಾವು ನಮ್ಮ ವಿಷಯಗಳಿಗಾಗಿ ಸಾಯಲ್ಲ, ನಮ್ಮ ಇಷ್ಟಗಳಿಗಾಗಿ ಸಾಯಲ್ಲ. ಎಷ್ಟೋ ಸರಿ ಇವತ್ತು ನಾವು ನೋಡ್ತೇವೆ, ಇಷ್ಟು ನಾವು ಬೆಳೆದು ಬಂದರೂ ನಮ್ಮ ವಿಷಯನೇ ನಾವು ಸಾಧಿಸ್ಕೊಳ್ತೇವೆ, ನಮ್ಮ ಇಷ್ಟನೇ ಇಷ್ಟಪಡ್ತೇವೆ. ನಾವೆಂದೂ ಕ್ರಿಸ್ತನ ಚಿತ್ತವನ್ನು ನೆರವೇರಿಸಲಿಕ್ಕೆ ಮುಂದೆ ಬರೋದಿಲ್ಲ. ವಿಲ್ ನೆವರ್ ಡಿಸೈರ್ ಟು ಟೇಕ್ ಅಪ್ ದ ಕ್ರಾಸ್ ಅಂಡ್ ಫಾಲೋ. ನಾವು ಫಸ್ಟ್ ಡೈ ದ ಸೆಲ್ಫ್. ನಾನು ನನ್ನದನ್ನೋದಕ್ಕೆ ಸಾಯಿರಿ, ಬೇಡ ನನಗಿದು. ನನ್ನ ಪ್ರೇಯರ್ ಇಟ್ ಇಸ್ ನಾಟ್ ಗುಡ್ ಫಾರ್ ಅಸ್. ನೀವು ಬಿಲೀವರ್ಸ್ ಆಗ್ಬೋದು, ಬಟ್ ಶಿಷ್ಯರಾಗಕ್ಕಾಗಲ್ಲ. ಯು ವಿಲ್ ನೆವರ್ ಕಾಲ್ ಡಿಸೈಪಲ್ಸ್. ನೋ, ನಾವು ಬಿಲೀವರ್ಸ್ ಆಗಿರ್ತೀವಿ. ದೇವರ ಆಳವಾದ ಸಂಗತಿಗಳನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ, ದೇವರ ಉದುವಾದಂಥ ಸಂಗತಿಗಳನ್ನ ತಿಳ್ಕೊಳ್ಬೇಕಾದ್ರೆ ಶಿಷ್ಯರಾಗಿ ನಾವು ಇರಬೇಕು. ಯಾವಾಗ ಶಿಷ್ಯರಾಗ್ತೇವೆ, ವಿ ಅಂಡರ್ಸ್ಟ್ಯಾಂಡ್ ದ ಎಂಟೈರ್ ಮೈಂಡ್ ಆ್ಯಂಡ್ ದ ವಿಲ್ ಆಫ್ ದ ಫಾದರ್. ತಂದೆ ಮನಸ್ಸನ್ನು, ತಂದೆ ಹೃದಯವನ್ನು, ತಂದೆ ಚಿತ್ತವನ್ನು ನಾವು ತಿಳ್ಕೊಳ್ತೇವೆ. ಅದರ್ವೈಸ್ ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್. ಕ್ರಿಸ್ತನ ಹಿಂಬಾಲಿಸಬೇಕಾದ್ರೆ ದೇವ್ರ ಮನಸ್ಸನ್ನು ತಿಳ್ಕೊಳ್ರಿ, ದೇವ್ರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ. ಯು ಮಸ್ಟ್ ಫಾಲೋ ಕ್ರೈಸ್ಟ್. ನನ್ನ ಪ್ರಿಯರೇ, ನಾನು ಈ ಲೋಕದ ವಿಷಯಗಳಿಗೆ ಸಾಯಬೇಕು, ನನ್ನ ಶಿಲುಬೆನ ನಾನು ತಗೊಳ್ಬೇಕು. ದೇವ್ರು ನನಗೆ ಏನೇ ಕೊಟ್ಟರು ಅದು ನಾನು ಡಿನೇ ಮಾಡೋಕ್ಕೆ ಬರಲ್ಲ. ಐ ಟು ಟೇಕ್ ಅಪ್. ಪ್ರಿಯರೇ, ಒಂದು ಹಾಡು ಹೇಳ್ತದೆ, ಮಲಯಾಳಂ ಹಾಡು. ಹಾಡಲ್ಲಿ ಹೇಳ್ತಾನೆ, ദുഃഖത്തിൻ്റെ പാനപാത്രം കർത്താവിൻ്റെ കയ്യിൽ തന്ന സന്തോഷത്തോടെ അത് വാങ്ങി അല്ലേലുയ പാടിയിടും ഞാൻ. ദുഃഖത്തിൻ്റെ
പാത്രം കർത്താവിൻ്റെ കയ്യിൽ തന്ന ദുഃഖത്തിൻ്റെ പാനപാത്രം കർത്താവിൻ്റെ കയ്യിൽ തന്ന സന്തോഷത്തോടത് വാങ്ങി അല്ലേലൂയ പാടിയിടും ഞാൻ സന്തോഷത്തോടത് വാങ്ങി അല്ലേലൂയ പാടിയിടും ഞാൻ. ದುಃಖದ ಪಾತ್ರ ಇರ್ಬೋದು, ಅದು ನೋವಿನ ಪಾತ್ರ ಇರ್ಬೋದು, ಅದು ಕಣ್ಣೀರಿನ ಪಾತ್ರ ಇರ್ಬೋದು. ಬಟ್ ಟೇಕ್ ಅಪ್ ದ ಕ್ರಾಸ್, ಟೇಕ್ ಅಪ್ ದ ಕಪ್ ಆ್ಯಂಡ್ ಫಾಲೋ ಕ್ರೈಸ್ಟ್. ಎಷ್ಟೋ ಸಾರಿ ದೇವ್ರ ಚಿತ್ತ ನಮಗೆ ಕಠಿಣವಾಗಿರುತ್ತೆ ಪ್ರಿಯರೇ. ಇಟ್ ಈಸ್ ಹಾರ್ಡ್ ಥಿಂಗ್, ಇಟ್ ವಾಸ್ ಡಿಫಿಕಲ್ಟ್ ಥಿಂಗ್, ಬಟ್ ಇಟ್ ಈಸ್ ಗಾಡ್ಸ್ ವೇಲ್. ಹಿಂದಿನ ಮಿಷನರೀಸ್ ನೋಡ್ರಿ, ಡೇವಿಡ್ ಲಿವಿಂಗ್ಸ್ಟನ್ ಆಫ್ರಿಕಾ ದೇಶದಲ್ಲಿ ನೋಡ್ರಿ, he lost everything. ಒಂದು ಒಳಕಾಡಿಗೆ ಹೋಗ್ಬೇಕಾದ್ರೆ 4-5-6 ತಿಂಗಳು ಬೇಕಾಗಿತ್ತು. ಡೀಪ್ ಫಾರೆಸ್ಟಲ್ಲಿ, ಡಾರ್ಕ್ ಫಾರೆಸ್ಟಲ್ಲಿ ಅವರಲ್ಲಿ ಸೇವೆ ಮಾಡ್ತಾಯಿದ್ರು. ಮನುಷ್ಯನ ತಿನ್ನೋರನ್ನು ಮಾನವರನ್ನಾಗಿ ಮನುಷ್ಯತ್ವವನ್ನು ಕಲಿಸಿದರು, ವಿದ್ಯಾಭ್ಯಾಸವನ್ನು ಕಲಿಸಿದರು, ತಿಳುವಳಿಕೆಯನ್ನು ಕಲಿಸಿದರು, ದೇವರ ವಾಕ್ಯವನ್ನು ಕಲಿಸಿದರು, ಓದಲು ಬರೆಯಲು ಕಲಿಸಿದರು. ಈಸ್ ರಿಯಲ್ ಮಿಷನರಿ. ಬಟ್ ಆದರೆ ತನ್ನೆಲ್ಲ ಇಷ್ಟನ ಬಿಟ್ಟರು, ತನ್ನ ಮಕ್ಕಳನ್ನು ಕಳ್ಕೊಂಡ್ರು, ತನ್ನ ಪ್ರೀತಿ ಹೆಂಡತಿಗೆ ಕಳ್ಕೊಂಡ್ರು. ಅವಳು ಬಂದು 3 ದಿವಸಕ್ಕೆ ಅವಳ ಕಾಯಿಲೆ ಬಂತು, ಸತ್ಲು. ಅವಳು ಸಮಾಧಿ ಮಾಡಿದ್ರು. ದೇ ಡೈಡ್. ದೇ ನೆವರ್ ಲಿವ್ ಫಾರ್ ದೆಮ್ ಸೆಲ್ಫ್. ತಮಗಾಗಿ ಜೀವಿಸಲಿಲ್ಲ. ಇವತ್ತು ಅನೇಕ ನೋಡ್ತೀವಿ, ಎಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ರಾಜ್ಯ ಕಟ್ಕೊಳ್ತಾರೆ. ತಮ್ಮ ರಾಜ್ಯ, ನನಗೆ ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು. ನನ್ನ ಪ್ರಿಯರೇ, ಡೋಂಟ್ ಗೋ ಫಾರ್ ಆಲ್ ದೀಸ್ ಥಿಂಗ್ಸ್. ಪರ್ಟಿಕ್ಯುಲರ್ ಆಗಿ ಹಣ ವಿಷಯದಲ್ಲಿ ಮಾತಾಡೋಣ. ಡೋಂಟ್ ಫಾಲೋ ದ ಮನಿ. ಇಟ್ ಎಂಡ್ ಅಪ್ ಇನ್ ಸಾರೋ. ನಮ್ಮ ಕಡೆಯಲ್ಲಿ ನಮಗೆ ದುಃಖದಲ್ಲಿ ಮುಳುಗಿಸ್ತದೆ. ನೀವು ಗೆಹಜಿ ವಿಷಯ ನೋಡಿದ್ರಲ್ಲ, 5ನೇದಲ್ಲಿ ಓದ್ತೇವೆ 2ನೇ ವರ್ಷಗಳ ಗ್ರಂಥದಲ್ಲಿ. ಏನಾಯಿತು? ನಾಮನನ್ನು ಬಿಟ್ಟಂಥ ಹಣವನ್ನು ಇವನು ತೊಗೊಂಡು ಬರಲಿಕ್ಕೆ ಮೋಸದಿಂದ ಹೋದ. ಹಿ ಬ್ರಾಟ್ ಎವ್ರಿಥಿಂಗ್, ಬಟ್ ವಾಟ್ ಹ್ಯಾಪನ್? ಇಲ್ಲಿ ಹೇಳ್ತಾನೆ, ಅವನ ಕುಷ್ಠ ನಿನಗೂ ನಿನ್ನ ಸಂತಾನದವ್ರಿಗೆ ಹಿಡಿದಿರ್ತದೆ. ದಾಸಿಯರು, ತೋಪು, ಹಣ, ಆಸ್ತಿಗಳು ಸಂಪಾದಿಸೋಕೆ ಇದು ಸಮಯವೋ? ನನ್ನ ಪ್ರೇಯರ್, ವಿ ಆರ್ ಇನ್ ದ ಲಾಸ್ಟ್ ಡೇಸ್. ಹೌ ಯು ಹ್ಯಾವ್ ಟು ಲೀವ್? ನಾವು ಇದರಿಂದ ಹೋಗಬೇಕಾ? ಹಣದಿಂದ ಹೋಗಬೇಕಾ? ಆಸ್ತಿಯಿಂದ ಹೋಗಬೇಕಾ? ಹೆಸರಿಂದ ಹೋಗಬೇಕಾ? ನನಗೆ ಹೆಸರು ಬೇಕು, ನಾನು ದೊಡ್ಡವನಾಗಬೇಕು. ಯಾರಿಗೆ ಬೇಕು? ಡೈ ಫಾರ್ ಆಲ್ ದೀಸ್ ಥಿಂಗ್ಸ್. ಎಲ್ಲಕ್ಕೆ ನಾವು ಸಾಯ್ಬೇಕು. ನಮಗೆ ಯಾರೂ ಬೇಡ. ನನ್ನ ಮಾಸ್ಟರ್, ನನ್ನ ಗುರುವಿನ ಹೆಸರು ಮೇಲೆ ಬರಬೇಕು. ನಾನು ತಗ್ಗಿಸಲ್ಪಡಬೇಕು, ನಾನು ಕಡಿಮೆ ಆಗಬೇಕು, ಅವನು ಹೆಚ್ಚಾಗಬೇಕು. ಸ್ನಾನಿಕನಾದ ಯೋಹಾನ ಹೇಳ್ತಾನೆ, ಐ ಮಸ್ಟ್ ಡಿಕ್ರೀಸ್, ಹಿ ಮಸ್ಟ್ ಇನ್ಕ್ರೀಸ್. ದಟ್ ದ ಆಟಿಟ್ಯೂಡ್ ಎವ್ರಿ ಡಿಸೈಪಲ್ ಮಸ್ಟ್ ಹ್ಯಾವ್. ನೋಡುವಾಗ ಕ್ರಿಸ್ತನ ಮನಸ್ಸು ಅಂತ ಹೇಳ್ತೇವೆ. ಫಿಲಿಪ್ಪಿ ಪತ್ರಿಕೆ 2:3 ಬರುವಾಗ ಕ್ರಿಸ್ತನಿಂದ ಮನಸ್ಸು 3-4-5 ಹೇಳ್ತಾರೆ, ನಿಮ್ಮಲ್ಲಿಯೂ ಇರಲಿ. ದಟ್ ಈಸ್ ದ ಮೈಂಡ್ ಆಫ್ ಕ್ರೈಸ್ಟ್. He humbled himself even to the death of the cross. He never lived for himself. He lived only for God's will. ನನ್ನ ಪ್ರಿಯರೇ, ಸಾಯಬೇಕು. ನಮ್ಮ ಸೆಲ್ಫಿಗೆ ಶಿಲ್ಬಿನ ಹೊತ್ಕೊಳ್ಬೇಕು, ದಿನ ಹಿಂಬಾಲಿಸಬೇಕು. ಕಡೆದಾಗಿ ಹೇಳ್ತಾನೆ ಲೂಕನ ಸುವಾರ್ತೆ 14:33 ಬರುವಾಗ, ತನಗಿರುವುದನ್ನೆಲ್ಲ ಬಿಟ್ಟು ಬಿಡದಿದ್ದರೆ ಅವನನ್ನು ಶಿಷ್ಯರಾಗಿರಲಾರ. ತನಗಿರುವುದನ್ನೆಲ್ಲ ಬಿಟ್ಟು ಬಿಡಬೇಕು. 19ನೇ ಅಧ್ಯಾಯ ಮತ್ತಾಯನ ಸುವಾರ್ತೆಯಲ್ಲಿ ಒಬ್ಬ ಐಶ್ವರ್ಯವಂತನಾದ ಯವನಸ್ಥನು ನಾನು ನಿತ್ಯ ಜೀವನ ಪಡಿಬೇಕಾದ್ರೆ ಏನು ಮಾಡಬೇಕಂತ ಯೇಸು ಸ್ವಾಮಿನ ಕೇಳ್ಕೊಂಡು ಬರ್ತಾನೆ. ನಾನು ಎಲ್ಲ ಫಾಲೋ ಮಾಡಿದ್ದೇನೆ, ಎಲ್ಲ ಫಾಲೋ ಮಾಡಿದ್ದೇನೆ. ಯೇಸು ಸ್ವಾಮಿನ ಪ್ರೀತಿಸ್ತಾರೆ ಮಾರ್ಕ ಲೂಕನ ಪ್ರಕಾರ, ಇಲ್ಲ ಉಂಟೀನಿ. ಬಟ್ ಆದರೆ ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 21ನೇ ವಚನ, ಮಾರ್ಕನ ಸುವಾರ್ತೆ 15-21ನೇ ವಚನ 2ರಲ್ಲಿ ನೋಡ್ತೇವೆ. ನೀನು ಸಂಪೂರ್ಣನಾಗಬೇಕಾಗಿದ್ದರೆ, ಮಾರ್ಕ 10:21 ಹೇಳ್ತಾನೆ, ನಿನಗೆ ಒಂದು ಕಡಿಮೆ ಆಗಿದೆ. ಏನು? ನಿನ್ನ ಆಸ್ತಿಯನ್ನು ಮಾಡಿ ಬಾರವರಿಗೆ ಕೊಡು. ಯುವರ್ ಹಾರ್ಟ್ ಈಸ್ ಫುಲ್ ಆಫ್ ಲವ್ ಫಾರ್ ಮನಿ. ಆಸ್ತಿ ಬೇಕು, ಅಂತಸ್ತು ಬೇಕಂತ ಇದೆಯಾ? ಇದನ್ನೆಲ್ಲ ನೀನು ಬಿಟ್ಬಿಡ್ಬೇಕು. ನಿನ್ನದೆಲ್ಲ ಬಿಟ್ಬಿಡು, ನನ್ನನ್ನು ಹಿಡ್ಕೋ. 13ನೇ ಅಧ್ಯಾಯ ನೀವು ಹೋದ್ರೆ ಮತ್ತಾಯನ ಸುವಾರ್ತೆಯಲ್ಲಿ, ನನ್ನನ್ನು ಕಂಡುಕೊಳ್ಳುವನು ಹೂಳಿಟ್ಟ ದ್ರವ್ಯವನ್ನು ಕಂಡುಕೊಳ್ಳಂತೆ.
ಯೇಸು ಸ್ವಾಮಿಯಷ್ಟು ಟ್ರೆಜರ್ ಯಾರಿದ್ದಾರೆ ಈ ಲೋಕದಲ್ಲಿ? ಆಸ್ತಿ ಇದೆಯಾ ಯೇಸು ಸ್ವಾಮಿಗಿಂತ? ಬಿಲ್ ಗೇಟ್ಸ್ ಇದೆಲ್ಲ, ಆ ಹಣ ಯೇಸು ಸ್ವಾಮಿಗಿಂತ ದೊಡ್ಡದಾ? ನೆವರ್. ಈ ಭೂಮಿ ಒಂದಿನ ನಾಶ ಆಗುತ್ತೆ ಪ್ರಿಯರೇ, ನಾಶ ಆಗ್ತದೆ. ಬೈಬಲ್ ಹೇಳ್ತದೆ, ಪ್ರಕಟಣೆ 21 ಒಂದೆರಡು ಬರುವಾಗ 5 ಎಲ್ಲ ಆಕಾಶ ಭೂಮಿಗಳು ಇಲ್ಲದೆ ಹೋದವು. ಎವ್ರಿಥಿಂಗ್ ವಿಲ್ ಗೋ ಅವೇ. ಯಾವುದು ಉಳಿತದೆ? ಮತ್ತೆ ಸುಮಾರು 6:20 ಹೇಳ್ತಾನೆ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಳಬೇಡ್ರಿ. ಕಳ್ಳರದ್ದು ಕದ್ದುಕೊಳ್ತಾರೆ, ಕನ್ನ ಕೊರಿತಾರೆ, ಬಟ್ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಳಿ. ದ್ಯಾಟ್ ಈಸ್ ದ ಟ್ರೆಜರ್ ಯು ಹ್ಯಾವ್ ಟು ಮೇಕ್. ಕೊಲೊಸ್ಸೆ 3:16 ಏನು ಹೇಳ್ತದೆ? ಲೆಟ್ ದ ವರ್ಡ್ಸ್ ಆಫ್ ಕ್ರೈಸ್ಟ್ ಡ್ವೆಲ್ ಇನ್ ಯು ರಿಚ್ಲಿ. ಕ್ರಿಸ್ತ ಯೇಸುವಿನ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ಬೇರೆದು ಯಾಕೆ ನಮಗೆ ಸಮೃದ್ಧಿ? ದೇವರ ವಿಷಯ, ದೇವರ ವಾಕ್ಯನೇ ನಮಗೆ ಸಮೃದ್ಧಿ ಇರಬೇಕು. ಎಸ್, ಲೀವ್ ಎವ್ರಿಥಿಂಗ್. ಈ ಲಾಸ್ಟ್ ಒನ್ ಥಿಂಗ್, ಒಂದು ಕಡಿಮೆ ಆಗಿದೆ. ಇನ್ನು ಶಿಲುಬೆ ಎತ್ತುಕೊಂಡು ನಾನು ಹಿಂಬಾಲಿಸು. ಫಾಲೋ ಮೀ. ವಾಟ್ ಎ ವಂಡರ್ಫುಲ್ ಥಿಂಗ್ ಇಟ್ ಈಸ್. ಲೀವ್ ಎವ್ರಿಥಿಂಗ್. ಮತ್ತೆ 19:27 ಪೇತ್ರ ಹೇಳ್ತಾನೆ, ನಾವೆಲ್ಲವನ್ನು ಬಿಟ್ಟು ಹಿಂಬಾಲಿಸಿದ್ವಿ. ವಿ ಲೆಫ್ಟ್ ಎವ್ರಿಥಿಂಗ್. ಮನೆ ಮಠ ಎಲ್ಲ. ಹೌದು. ಮತ್ತೆ 4ನೇ ಅಧ್ಯಾಯ ನೀವು 18ರಿಂದ ನೀವು ಓದ್ತಾ ಬರ್ರಿ 20ರವರೆಗೆ. ಅಲ್ಲಿ ಪೇತ್ರ, ಅಂದ್ರೆಯ, ಯೋಹಾನ, ಯಾಕೋಬ ತಮ್ಮ ದೋಣಿಯನ್ನು, ತಮ್ಮ ಬಲೆಯನ್ನು, ತಮ್ಮ ತಂದೆಯನ್ನು ಬಿಟ್ಟು ದೆ ಫಾಲೋಡ್ ಹಿಮ್. ನನ್ನ ಪ್ರಿಯರೇ, ಈ ಲೋಕದ ಪ್ರತಿಫಲನ ಎದುರು ನೋಡಬೇಡ್ರಿ. ಥಿಂಕ್ ಒನ್ ಡೇ ವಿಲ್ ಹಾನರ್. ಯೇಸು ಸ್ವಾಮಿ ಹೇಳ್ತಾನೆ, ನಾನು ಹಿಂಬಾಲಿಸುವನು, ನನ್ನ ಸೇವೆ ಮಾಡೋನಿಗೆ ಮೈ ಫಾದರ್ ವಿಲ್ ಹಾನರ್ ಹಿಮ್. ಹೇಗೆ? ಲೋಕ 22ನೇ ಅಧ್ಯಾಯ 30 ವಚನ ಹೋದ್ರಿ, ನನ್ನ ಸಿಂಹಾಸನ ಮೇಲೆ ನೀವು ಕೂತ್ಕೊಳ್ತೀರಾ. 12 ಜನ ಇಸ್ರಾಯೇಲ್ ಕುಲಗಳಿಗೆ ನ್ಯಾಯ ತೀರಿಸ್ತೀರಾ. ವಾಟ್ ಎ ಬ್ಲೆಸ್ಸಿಂಗ್ ಇಟ್ ಈಸ್. ಯುವರ್ ಲೈಫ್ ವಿಲ್ ವಿತ್ ಗ್ಲೋರಿ ಟು ಗ್ಲೋರಿ ಇಟ್ ವಿಲ್ ಫ್ಲೋ. 2 ಇದ್ರಲ್ಲಿ ಬರೀತಾನೆ, ನಾನು ಆತನ ಮಹಿಮೆಯಲ್ಲೂ ಕೂಡ ನಾನು ಪಾಲುಗಾರನಂತ ಹೇಳ್ತಾನೆ. ಪಾರ್ಟೇಕ್ ಇಸ್ ಇನ್ ಇಸ್ ಗ್ಲೋರಿ. ಯಾವಾಗ? ಇಲ್ಲಲ್ಲ, ಬರುವ ಲೋಕದಲ್ಲಿ. ನನ್ನ ಪ್ರಿಯರೇ, ಇವತ್ತು ನಮ್ಮಲ್ಲಿ ಏನಿವತ್ತು ದೇವರ ಬಳಿಗೆ ಬರಲಿಕ್ಕೆ ಅಡ್ಡಿಯಾಗಿದೆ? ನನ್ನ ಸೆಲ್ಫಲ್ಲಿ, ನನ್ನ ಆಸೆ. ಲೀವ್ ಎವ್ರಿಥಿಂಗ್. ಲೀವ್ ಆನ್ ಆರ್ಡಿನರಿ ಲೈಫ್. ನನ್ನ ಪ್ರಿಯರೇ, ದೇವರು ನಮಗೇನು ಕಡಿಮೆ ಮಾಡಲ್ಲ. ಹಿ ವಿಲ್ ಬ್ಲೆಸ್ ಯು ಅಬಂಡೆಂಟ್ಲಿ. ಬಟ್ ವಾಟ್ ಈಸ್ ಇಂಟೆನ್ಷನ್ ದಟ್ ಯು ಆರ್ ಫಾಲೋಯಿಂಗ್ ಕ್ರೈಸ್ಟ್? ಶಿಷ್ಯತ್ವದ ಮೇನ್ ಬೆನ್ನೆಲುಬೆ ಅದೇ. ಯಾರು ಶಿಷ್ಯರು? ಸಾಯುವವರು ತಮಗಾಗಿ, ತನ್ನ ಸ್ವಂತಕ್ಕಾಗಿ. 1 ಕೊರಿಂಥ 15:31 ವಚನದಲ್ಲಿ ಪೌಲ ಬರೀತಾನೆ, ಐ ಡೈ ಡೈಲಿ ಫಾರ್ ಕ್ರೈಸ್ಟ್. ನಾನು ದಿನವೂ ಕ್ರಿಸ್ತನಿಗಾಗಿ ಸಾಯ್ತಾ ಇದ್ದೇನೆ. ನನ್ನ ಪ್ರಿಯರೇ, ಎವ್ರಿ ಡೇ ನಮಗೆ ಬರ್ತದೆ, ಆಶೆಗಳು ಬರುತ್ತೆ. ಪ್ರತಿದಿನ ಅದು ಇದು ನಮ್ಮನ್ನು ಶೋಧನೆಗೆ ಎಳೀತದೆ. ಆ ಶೋಧನೆ ಒಳಗಾಗಬಾರ್ದು. ಮತ್ತೆ ಸುವಾರ್ತೆಯಲ್ಲಿ ಓದ್ತೇವಲ್ವ, 26:42 ವಚನದಲ್ಲಿ ಓದ್ತಾ ಬರುವಾಗ, ಶೋಧನೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ. ಅಲ್ಲಿ ಮುಂದೆ ಬರ್ತಾ ಹಿಂದೆ ಹೆಚ್ಚು ಕಡಿಮೆ ಇದೆ ಸ್ಕ್ರಿಪ್ಚರಲ್ಲಿ. ಶೋಧನೆ ಒಳಗಾಗಬೇಡಿ, ಎಚ್ಚರವಾಗಿ ಪ್ರಾರ್ಥಿಸ್ರಿ. ಈ ಶೋಧಕ ನಮ್ಮನ್ನು ಶೋಧಿಸ್ತಾನೆ. ಮತ್ತೆ 4ನೇ ಯೇಸು ಸ್ವಾಮಿ ಬಂದು ಹೇಳ್ತಾನೆ, 4ನೇ ವಚನ ನಿಮ್ಮಂತ ಬರುವಾಗ 3ನಿಂದ, ಈ ಕಲ್ಲನ್ನು ರೊಟ್ಟಿ ಮಾಡಿ ತಿನ್ನು, ಮೇಲಿಂದ ಧುಮುಕು, ನನಗೆ ಅಡ್ಡ ಬೀಳು. ನಿಜವಾದ ಶಿಷ್ಯರು ಇವು ಯಾವುದನ್ನು ಮಾಡಲ್ಲ. ಯೇಸು ಸ್ವಾಮಿ ಫಾಲೋ ಮಾಡಿದ್ರೆ ನೆವರ್ ಇಸ್ ಎ ನೋ ಗೆಟ್ ದಿ ಬಿಹೈಂಡ್ ಸೈಟನ್. ನಾನು ನಿನಗಾಗಿ ಜೀವಿಸ್ತಾ ಇಲ್ಲ, ದೇವರಿಗಾಗಿ ಜೀವಿಸ್ತಾ ಇರೋದು. ಗಲಾತ್ಯ ಪತ್ರಿಕೆಯಲ್ಲಿ ಪೌಲ ಬರೀತಾನೆ, ಇನ್ನು ಕ್ರಿಸ್ತನವರು ಇನ್ನು ತಮಗಾಗಿ ಜೀವಿಸದೆ ತಮಗಾಗಿ ಸತ್ತು ಎದ್ದು ಬಂದ ಆತನಿಗಾಗಿ ಜೀವಿಸ್ತಾರೆ. ದಟ್ ಈಸ್ ದ ಟ್ರೂ ಕ್ರಿಶ್ಚಿಯನ್ ಲೈಫ್. ಬರೀ ಪ್ರಸಂಗದಲ್ಲೆಲ್ಲ ಕ್ರಿಸ್ತ ಜೀವಿತ ಇರೋದು. ಪ್ರೂವ್ ಇಟ್ ಇನ್ ಯುವರ್ ಲೈಫ್. ನಿಮ್ಮ ಲೈಫಲ್ಲಿ ಅದನ್ನು ಪ್ರೂವ್ ಮಾಡಿ ತೋರಿಸ್ರಿ. ಪ್ರಾಕ್ಟಿಕಲ್ ಆಗಿ ನಾವು ಪ್ರೂವ್ ಮಾಡಬೇಕು. ವಿಲಿಯಂ ಕೇರಿ, ನಾನು ಕೇಳಿದ ಪ್ರಕಾರ ಅವರು ತಿರುಗಿ ಒಂದ್ಸರಿ ಆದರೂ ಅವರ ಸ್ವದೇಶಕ್ಕೆ ಹೋಗಲಿಲ್ಲಂತೆ. ಈ ಸ್ಟೇಡ್ ಇನ್ ಇಂಡಿಯಾ 40 ಎಷ್ಟೋ ಭಾಷೆಗಳಲ್ಲಿ ಸತ್ಯವೇದನ್ನು ಭಾಷಾಂತರ ಮಾಡಿದರು. ಸಾಮಾಜಿಕವಾಗಿ ಎಷ್ಟೋ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಲೋಕದಲ್ಲಿ, ನಮ್ಮ ಇಂಡಿಯಾದಲ್ಲೇ ಇದ್ದರು. ದ್ಯಾಟ್ ಈಸ್ ದ ಟ್ರ್ಯಾಕ್ ಎವ್ರಿ ಡಿಸ್ಸೈಪಲ್ ಶುಡ್ ಫಾಲೋ. ಫುಟ್ ಸ್ಟೆಪ್. ಒಂದು ಪೇತ್ರ ಪತ್ರಿಕೆಯಲ್ಲಿ ಬರೀತಾನೆ, 1 ಪೇತ್ರ 2ನೇ ಅಧ್ಯಾಯದಲ್ಲಿ, ಆತನ ಹೆಜ್ಜೆ ಜಾಡನ್ನು ಅನುಸರಿಸಿ ನಾವು ನಡೀಬೇಕು. ಬದ್ಧನಾಗಿದ್ದಾನೆ ಅಂಥವನು, ಕ್ರಿಸ್ತನಂತೆ ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. 1 ಯೋಹಾನ 2:6. ಆರ್ ಯು ರಿಯಲಿ ಫಾಲೋಯಿಂಗ್ ಕ್ರೈಸ್ಟ್? ದೆನ್ ಲೀವ್ ಆಲ್ ದೀಸ್ ಥಿಂಗ್ಸ್. ಇವತ್ತೇನು ಕಡಿಮೆ ಆಗಿದೆ? ನಾವು ಸಂಪೂರ್ಣ ಆಗಬೇಕೆಂದ್ರೆ, ಯು ವಾಂಟ್ ಟು ಬಿ ಕಂಪ್ಲೀಟ್ ಪರ್ಸನ್, ನಿಜವಾದ ಪರಿಪೂರ್ಣ ವ್ಯಕ್ತಿ ಆಗಬೇಕಾ? ಲೀವ್ ಆಲ್ ಅನ್ವಾಂಟೆಡ್ ಥಿಂಗ್, ಲೀವ್ ಎವ್ರಿಥಿಂಗ್ ಆ್ಯಂಡ್ ಫಾಲೋ ಜೀಸಸ್ ಕ್ರೈಸ್ಟ್. ಅದರ್ಥ ನಿಮಗಿದ್ರೆ ಬಿಟ್ಟುಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಯಾವುದು ನನ್ನ ಆತ್ಮೀಯ ಜೀವನ ಬೆಳವಣಿಗೆ ಅಡ್ಡಿಯಾಗಿದೆಯೋ
ಆ ಯವನಸ್ಥ ಹೇಳ್ತಾನೆ, ಎಲ್ಲ ಫಾಲೋ ಮಾಡಿದ್ದೀನಿ, ಬಟ್ ಯಾಕೆ ನಿನಗೆ ಆ ಅಶ್ಯೂರೆನ್ಸ್ ಇಲ್ಲ, ನಿರೀಕ್ಷೆ ಇಲ್ಲ? ಬಿಕಾಸ್ ಆಫ್ ದ ಲವ್ ಆಫ್ ದ ಮನಿ. ಸೊ ನನ್ನ ಪ್ರಿಯರೇ, ಲೆಟ್ ಅಸ್ ಮೇಕ್ ಎ ಡಿಸಿಷನ್ ಟುಡೇ. ಐ ವಿಲ್ ಫಾಲೋ ಕ್ರೈಸ್ಟ್. ನಾನು ಆತನ ಶಿಷ್ಯನಾಗಿರ್ತೇನೆ. ನಾನು ಇನ್ಮೇಲೆ ನನಗಾಗಿ ಜೀವಿಸಲ್ಲ. ಇಫ್ ಇಟ್ ಆಲ್ ಐ ಲೀವ್ ಓನ್ಲಿ ಫಾರ್ ಹಿಮ್, ಓನ್ಲಿ ಫಾರ್ ಜೀಸಸ್ ಐ ಲೀವ್. When you make this decision, heaven will rejoice. ನಿಮ್ಮ ಲೈಫೇ ಚೇಂಜ್ ಆಗುತ್ತೆ ಪ್ರಿಯರೇ. ನೀವು ಕ್ರಿಸ್ತನಿಗಾಗಿ ಜೀವಿಸಿದ್ರೆ ಕ್ರಿಸ್ತನು ನಿಮಗಾಗಿ ಜೀವಿಸ್ತಾನೆ. If you live only for Jesus, then Jesus will live only for you. What exchange it is. ರಕ್ಷಣೆ ಬಂದಾಗ this exchange will happen. Will you take a decision today? ನೀನು ನಿರ್ಧಾರ ತಗೊಳ್ತೀನಿ, ಶಿಷ್ಯನಾಗಿರ್ತೇನೆ, ಬಿಲಿವರ್ಸ್ಗಿಂತ ಉತ್ತಮವಾದಂಥದ್ದು. ಹೆವನ್ ವಿಲ್ ರಿಜಾಯ್ಸ್. ಒಂದಿನ ನೀವು ರಿಗ್ರೆಟ್ ಮಾಡಲ್ಲ. ವಿಲ್ ಗೋ ಟು ಹೆವನ್ ಆ್ಯಂಡ್ ಥ್ಯಾಂಕ್ ಯು ಜೀಸಸ್ ಫಾರ್ ಯುವರ್ ಲವ್. ನನ್ನ ಶಿಷ್ಯರಾಗಿ ಮಾಡೋದಕ್ಕಾಗಿ ಸ್ತೋತ್ರ. ಸೊ ಕಮಿಟ್ ಯುವರ್ ಲೈಫ್ ಟು ಜೀಸಸ್ ಕ್ರೈಸ್ಟ್. ಲೆಟ್ ಅಸ್ ಪ್ರೇ. ಅವನು ಭಾಳವಾಗಿ ಪ್ರೀತಿಸುವಂಥ ನಮ್ಮ ಪರಲೋಕದ ತಂದೆಯ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಮಾಧ್ಯಮದ ಮೂಲಕ ನಿನ್ನ ಶಿಲ್ಬೆ ವಿಷಯವನ್ನು ಶಿಷ್ಯತೆ ಕುರಿತು ಮಾತಾಡುವ ಭಾಗ್ಯ ನಮಗೆ ಕೊಡೋದಕ್ಕಾಗಿ ಸ್ತೋತ್ರ. ಮತ್ತು ಯಾರ್ಯಾರು ನಿನ್ನ ಹಿಂಬಾಲಿಸ್ತಾರೆ ಅವ್ರು ಹೇಳಿದೆ, ನೀನು ಹಿಂಬಾಲಿಸ್ಬೇಕಂದ್ರೆ ನನ್ನ ಶಿಲ್ಬೆಯನ್ನು ತಗೊಳ್ರಿ, ನನ್ನ ಶಿಷ್ಯರಾಗಿ ನಾನು ಹಿಂಬಾಲಿಸ್ರಿ. ನಿಮಗಾಗಿ ನೀವು ಜೀವಿಸಬೇಡ್ರಿ, ನನಗಾಗಿ ಜೀವಿಸ್ರಿ. ಲೋಕದ ಪಾಲಿಗೆ ಸರಿ, ಈ ಲೋಕದಲ್ಲಿ ಬೇಡವನ್ನು ಬಿಟ್ಟು ಬಿಡ್ರಿ. ದಿನಾಗಲೂ ನಿಮ್ಮ ಶಿಲ್ಬೆಯನ್ನು ತಗೊಂಡು ನನ್ನ ಹಿಂಬಾಲಿಸ್ರಿ. ಈ ಶಿಷ್ಯತ್ವಕ್ಕಾಗಿ ಸ್ತೋತ್ರ. ನನ್ನ ವಾಕ್ಯ ಕೇಳಿದ ಪ್ರತಿಯೊಬ್ಬನ ಸಹೋದರ ಸಹೋದರಿಯನ್ನು ಆಶೀರ್ವದಿಸ, ಅವ್ರನ್ನ ಶಿಷ್ಯರನ್ನಾಗಿ ಮಾಡು. ಕಡೇ ತನಕ ಜೀವನದ ಕಡೆ ಉಸಿರು ತನಕ ನಿನಗಾಗಿ ಬಾಳೋ ಮಕ್ಕಳಾಗಿ ಮಾಡು. ಏನು ಕಷ್ಟಗಳ ಸಮಸ್ಯೆ ಬಗೆಹರಿಸಿ ಸಮಸ್ಯೆಯನ್ನು ತೆಗೆದುಹಾಕಿ ಆಶೀರ್ವಾದ ಮಾಡು. ಎಲ್ಲ ಘನಮಾನ ನಿನಗುಂಟಾಗಲಿ. ಯೇಸುವಿನಲ್ಲಿ ಬೇಡ್ತಾನೆ, ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲ.